ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಬಜೆಟ್ ಸಭೆಯಲ್ಲಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಹಾಗೂ ಹರಿಹರ ಬಿಜೆಪಿ ಶಾಸಕ ಬಿಪಿ ಹರೀಶ್ ನಡುವೆ ಮಾತಿನ ಚಕಮಕಿ ನಡೆಯಿತು. ಲೇಔಟ್ಗಳಿಗೆ ಅನುಮೋದನೆ ನೀಡುವ ವಿಚಾರದಲ್ಲಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಬಿಪಿ ಹರೀಶ್ ಏಕವಚನದಲ್ಲೇ ಕಿತ್ತಾಡಿದ್ರು. ಲೇಔಟ್ಗಳಿಗೆ ಅನುಮೋದನೆ ನೀಡಲು ದೂಡಾ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ನಡೆಸಬೇಕು, ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ತಿದ್ದಾರೆ ಎಂದು ಹರಿಹರ ಶಾಸಕ ಬಿಪಿ ಹರೀಶ್ ಸಭೆಯಲ್ಲಿ ಆರೋಪ ಮಾಡಿದ್ರು. ಅದಕ್ಕೆ ಪ್ರತಿಕ್ರಿಯೆ ನೀಡಿದ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್, ನಿಂದೇನಾದ್ರೂ ತಕರಾರು ಇದ್ರೆ ಬರೆದುಕೊಡು, ನನಗೆ ಬೇರೆ ಕೆಲಸ ಇದೆ ಎಂದು ತಿರುಗೇಟನ್ನ ನೀಡಿದ್ರು. ಕೆಲಕಾಲ ಎಸ್ಎಸ್ ಮಲ್ಲಿಕಾರ್ಜುನ್ ಹಾಗೂ ಬಿಪಿ ಹರೀಶ್ ಏಕವಚನದಲ್ಲೇ ವಾಕ್ ಸಮರವನ್ನ ನಡೆಸಿದ್ರು. ಎಲ್ಲ ಭ್ರಷ್ಟಾಚಾರ ಮಾಡ್ತಾ ಇದ್ದೀರಾ, ಎಲ್ಲ ತಿಳಿದವ್ರಿಗೆ ಕೊಡ್ತಾ ಇದ್ದೀರಾ, ಎಲ್ಲ ಲೂಟಿ ನೋಡಿ. ಚರ್ಚೆ ಮಾಡ್ತೀರಿ, ನನ್ನ ಜೊತೆ ಚರ್ಚೆ ಮಾಡ್ಬೇಕಾಗಿತ್ತು, ಕೊನೆಗಾಗಲ್ಲ, ಮೊದಲೇ ಮಾಡೇ ಮುಂದ್ ಮೀಟಿಂಗ್ ಮುಂದುವರಿಸಬೇಕು. ಏನ್ ಬೇಕಾದ್ ಮಾಡ್ಕೊಂತ ಹೋಗ್ಬಿಡ್ತೀರಾ? ಸಾಧ್ಯವೇ ಇಲ್ಲ. ಮತ್ತೆ ಎಲ್ಲ ಬೇರೆ ಮಾತಾಡ್ಕೊಳ್ರಿ. ಇದು ಮೀಟಿಂಗ್, ಇದು ಮೀಟಿಂಗ್ ಏನ್ ಮಾತಾಡ್ಬೇಕಾ? ಮಾಡಿದ್ರಿ ಇಷ್ಟೊಂದು ಎಲ್ಲ ಮಾಡಿದ್ದಾರೆ. ಯಾವ್ದು ಗಮನಕ್ಕೆ ತಂದಿದ್ದೀವಿ ನಾವು? ಏನ್ ಅನ್ಕೊಂಡಿದ್ರಿ? ಏನ್ ಮಾಡ್ಯಾರ ಹೇಳ. ಡೋರ್ ನಂಬರ್ ಕೊಡ್ಬೇಕಾದ್ರಲ್ಲಿ ಡೋರ್ ನಂಬರ್ ನೀವು ಕೊಡ್ತೀರ, ಕೊಡ್ತಾರ. ಸಮಾಧಾನದಿಂದ ಮಾತಾಡ, ಸಮಾಧಾನದಿಂದ ಮಾತಾಡಿ. ಯಾರು ಕೊಡ್ತಾರ? ನಗರಸಭೆ. ನಗರಸಭೆ ರಾಜ್ಯ ಪ್ಲಾನ್ ಯಾಕೆ ಕೊಟ್ರಿ? ಫೈನಲ್ ಪ್ಲಾನ್ 23 ಕೊಟ್ಟಿದ್ದೀರಿ. ನೋಡ್ರಿ, ಹಿಂದೆ ಕೊಡೋದು ಏನದ ನೋಡ ನೋಡ್ತಾವ, ಏನದ ಏನದ ಕೊಟ್ಟಾರ ಕೊಡು. ಟೇಬಲ್ ಮ್ಯಾಗಿಟ್ರೆ ಅವ್ರಿಗೆ ಕೊಟ್ಟಿದ್ದೀರಿ. ಅವೆಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಆಗಬೇಕು. ಈಗ ನೀವು ಕೊಟ್ಟಿರೋದು ನಾನು ಲೆಟರ್ ಕೊಟ್ಟ ಮೇಲೆ ಯಾವ್ಯಾವ ಕೊಟ್ಟಿದ್ದೀರಿ ಅವೆಲ್ಲ ಮರು ಪರಿಶೀಲನೆ ಆಗಬೇಕು. ನೆಕ್ಸ್ಟ್ ಮೀಟಿಂಗ್ ತರಬೇಕು, ವಾಪಸ್ ಪಡಿಬೇಕು. ಈಗ ಏನು ಅದು ಬಿಟ್ಟು ಆಯ್ತು, ಎಲ್ಲ ಡೀಟೇಲ್ಸ್ ಸಭೆ ತೀರ್ಮಾನ ಆಗ್ಬೇಕು. ಮನೇನಿಲ್ಲ ನಮ್ದೆ, ನಾವು ಇಲ್ಲಿ ಬೇರೆ ಕೆಲಸದವು. ನಮಗೂ ಕೆಲಸದವ್ರಿ, ನಾನು ಏನ್ ಕೇಳು ಅಧ್ಯಕ್ಷರೇ, ಅಧ್ಯಕ್ಷರ ಹತ್ರ ನಿಮ್ಮ ಅಬ್ಜೆಕ್ಷನ್ ಭ್ರಷ್ಟಾಚಾರ 5 ವರ್ಷ ಮಾಡಬಾರ್ದು, ನಾವು ಮಾತಾಡ್ತೀವಿ. ಏನ್ ನೋಡಿದಿರಿ? ಭ್ರಷ್ಟಾಚಾರದಲ್ಲಿ ಸಂಪೂರ್ಣ ನೀವು ಪಾಲ್ದಾರರು. ನೀವು ಅಧ್ಯಕ್ಷರಿಗೆ ನಾನು ಕೊಟ್ಟ ಮೇಲೆ ನಮಗೆ ಮಾಹಿತಿ ಕೊಟ್ಟಿಲ್ಲ. ವಿಗ್ರಹ ಆಗಬೇಕು. ಯಾವಾಗ ಮಾಡ್ತೀರಿ? ಹೇಳ್ಕೊಡು, ಅವಾಗ ನಾವು ಮಾತಾಡ್ತೇವೆ. ತಡಿಯಪ್ಪ, ನಾನು ಲೆಟರ್ ತಡಿಯಪ್ಪ, ತಡಿ. ನೀವು ಒಪ್ಪಿಗೆ ಮಾತಾಡಬೇಕು. ಯಾಕೆ ಸುಮ್ಮನಿರ್ಬೇಕು? ಅಧ್ಯಕ್ಷರೇ, ನೀವು ಮಾತಾಡಿ. ಅಧ್ಯಕ್ಷರು ಮಾತಾಡ್ಬೇಕಷ್ಟೇ. ಇಡೀ ಯೋಜನಾ ಪ್ರಾಧಿಕಾರದ ಸದಸ್ಯ ನಾನು. ಇದಕ್ಕೆ ಮೆಂಬರ್ ಹರಿಹರ ಅಲ್ಲ, ಅದನ್ನ ಮೊದಲೇ ಮಾಡ್ಬೇಕಾಗಿತ್ತು. ಇದನ್ನ ಮೊದಲೇ ಮಾಡ್ಬೇಕಾಯ್ತು ಹರಿಹರ. ಯಾಕೆ ಯಾಕ್ರಿ? ಯಾಕೆ ಸಂಬಂಧಪಟ್ಟಿದ್ದು ಮಾಡಬಹುದು, ಯಾವುದು ಎಲ್ಲವೂ ಅದನ್ನ ಮೊದಲೇ ಯಾಕೆ ಮಾಡಬಾರ್ದಾಗಿತ್ತು? ನೀವು ಅದನ್ನ ನಾನು ಲೆಟರ್ ಕೊಟ್ಟ ಮೇಲೆ ಹರಿಹರ ಹಿಂಗಿದೆ ಅಂತ ಕರೆದಾರ ಕೇಳಬಹುದಾಗಿತ್ತಲ್ಲ. ಚರ್ಚೆ ಮಾಡಿದಾರ, ಎಲ್ಲ ಅಪ್ರೂವಲ್ ಕೊಟ್ಟಿದ್ದೀರಾ, ವಾಪಸ್ ಪಡೀರಿ. ಧರಣಿ ಕೂರ್ತೀವಿ ನಿಮ್ಮ ಆಫೀಸ್ ಮುಂದೆ. ನಿಮ್ಮ ಆಫೀಸ್ ನಾವು ಲೆಟರ್ ಕೊಟ್ಟ ಮೇಲೆ ಆಗಿಲ್ಲ, ವಾಪಸ್ ಪಡಿಬೇಕು. ಏನು ಯಾವ್ಯಾವ ಕೊಟ್ಟಿದ್ವಿ? ಲೇಔಟ್ ಅಪ್ರೂವ್ ಆಗಿರೋವ ಏನೋ? ಹೌದು, ಲೆಟರ್ ಕೊಟ್ಟ ಮೇಲೆ ಗೌರವ ನಾವು ಅಧ್ಯಕ್ಷರು ಕೇಳ್ತಾ ಇದ್ದೀವಿ. ಮಂತ್ರಿ ನಾನು ತಡಿ, ಹಂಗೆ ಮಾಡ್ತೀನಿ. ನೀವೇ ಹೇಳ್ತೀರ? ಅಧ್ಯಕ್ಷರು ಹೇಳಿ, ಅಧ್ಯಕ್ಷರು ಹೇಳಿ. ಅವನು ಇವನು ಅನ್ಬೇಡ್ರಿ. ಇನ್ನೇನ್ ಮಾತಾಡ್ಬೇಕು?
ಏನಾಯ್ತು ಜೈಲಲ್ಲಿ ಹೇಳ್ರಿ, ಅದು ಬರೀ ಗಲಾಟೆ ಮಾಡಕ್ ಬಂದಿ. ಅಬ್ಜೆಕ್ಷನ್ ಫೈಲ್ ಮಾಡಿ ಆಮೇಲೆ ಹೇಳು. ಅಲ್ಲಿ ಮಟ್ಟ ಏನಿಲ್ಲ, ಅಬ್ಜೆಕ್ಷನ್ ಫೈಲ್ ಮಾಡಿ. ಹರಿಹರ ಅಂತ ನಾನೇ ಕೊಡ್ಲಿ ಅಧ್ಯಕ್ಷರೇ? ಯಾವುದು ನಗರ ಯೋಜನಾ ಪ್ರಾಧಿಕಾರ ಸದಸ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ್ದು ಅವ್ರ ಅಧ್ಯಕ್ಷ